ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನೀವು ನೋಡ್ತಾ ಇದ್ದೀರಿ ಮಷಿನ್ ಡ್ರಾಯಿಂಗ್ನ ಫಸ್ಟ್ ಯೂನಿಟ್ನ ಮುಂದುವರೆದ ಭಾಗ. ನಾವು ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್ ಎಂಬ ಚಾಪ್ಟರ್ ಬಗ್ಗೆ ಓದ್ತಾ ಇದ್ವಿ. ಇದು ಅದೇ ಯೂನಿಟ್ನ ಸೆಷನ್ 3. ನಾವು ಹಿಂದಿನ ಸೆಷನ್ಗಳಲ್ಲಿ ಸೆಕ್ಷನ್ ವ್ಯೂಸ್ ಅಂದರೆ ಏನು, ಸೆಕ್ಷನ್ ವ್ಯೂಸ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಮಟೀರಿಯಲ್ ಕಟ್ ಮಾಡಿದಾಗ ಯಾವ್ಯಾವ ಮೆಟೀರಿಯಲ್ನ ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್ ಯಾವ್ಯಾವ ಥರ ಇತ್ತು, ಕನ್ವೆನ್ಷನಲ್ ರೆಪ್ರೆಸೆಂಟೇಷನ್ ಆಫ್ ಮಷಿನ್ ಎಲಿಮೆಂಟ್ಸ್ ಯಾವ್ಯಾವ ಥರ ಇತ್ತು, ಇದ್ರ ಬಗ್ಗೆ ತಿಳ್ಕೊಂಡ್ವಿ. ಹಾಗೆಯೇ ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂದ್ರೇನು, ಮಷಿನ್ ಡ್ರಾಯಿಂಗ್ ಅಂದ್ರೇನು, ಮಷಿನ್ ಡ್ರಾಯಿಂಗಲ್ಲಿ ಯಾವ್ಯಾವ ಟೈಪ್ಸ್ ಬರುತ್ತೆ, ಇವುಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ. ಸೊ ನಾವು ಇವತ್ತಿನ 3ನೇ ಸೆಷನ್ನಲ್ಲಿ ಟೈಪ್ಸ್ ಆಫ್ ಸೆಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಒಟ್ಟು 6 ಥರ ಸೆಕ್ಷನ್ ವ್ಯೂಸ್ ಇರುತ್ತೆ. ದೇರ್ ಆರ್ ಟೋಟಲಿ 6 ಟೈಪ್ಸ್ ಆಫ್ ಸೆಕ್ಷನ್ಸ್. ಟು ಸ್ಟಾರ್ಟ್ ವಿತ್ ಫಸ್ಟ್ ಒನ್ ಫುಲ್ ಸೆಕ್ಷನ್, second one offset section, half section, broken out section, revolved section, or it is also called as aligned section, and the last one is removed section, detailed section. So first let us see what is this full section view. This type of section view you guys are already aware of, I think, because in previous semesters you have already seen what is a section view and all. ಸೊ ನೀವು ಪ್ರಾಕ್ಟೀಸ್ ಮಾಡಿರ್ತಕ್ಕಂತಹ ಒಂದು ಸೆಕ್ಷನ್ ವ್ಯೂವೇ ಫುಲ್ ಸೆಕ್ಷನ್ ವ್ಯೂ. ದ ವ್ಯೂ ಈಸ್ ಮೇಡ್ ಬೈ ಪಾಸಿಂಗ್ ದ ಸ್ಟ್ರೇಟ್ ಕಟಿಂಗ್ ಪ್ಲೇನ್ ಕಂಪ್ಲೀಟ್ಲಿ ಥ್ರೂ ದ ಪಾರ್ಟ್. ನೋಡೋಣ ಯಾವ ಥರ ಒಂದು ಸೆಕ್ಷನ್ ಪ್ಲೇನ್ ಹೇಗೆ ಆಬ್ಜೆಕ್ಟ್ ಮೂಲಕ ಪಾಸ್ ಆಗುತ್ತೆ ಅಂತೇಳಿ ಈ ಒಂದು ಅನಿಮೇಷನ್ ನೋಡಿದ್ರೆ ತಿಳಿಯುತ್ತೆ ನಮಗೆ. ಇಲ್ಲೊಂದು ಪಾರ್ಟ್ ಇದೆ. ಈ ಪಾರ್ಟ್ನ ಐಸೋಮೆಟ್ರಿಕ್ ವ್ಯೂ ಇಲ್ಲಿ ನೋಡ್ಬೋದು ನೀವು. ಅದೇ ಪಾರ್ಟ್ನ ಆರ್ಥೋಗ್ರಾಫಿಕ್ ವ್ಯೂಸ್, ಟಾಪ್ ವ್ಯೂ ಆ್ಯಂಡ್ ಫ್ರಂಟ್ ವ್ಯೂ ಕೂಡ ಇಲ್ಲಿದೆ. ಈ ಒಂದು ಪಾರ್ಟ್ನ ಮೂಲಕ ಒಂದು ಕಟಿಂಗ್ ಪ್ಲೇನ್ ಪಾಸ್ ಆಗ್ತಾ ಇದೆ, ನೋಡ್ಬೋದು ನೀವು, ಕಂಪ್ಲೀಟಾಗಿ ಪಾಸ್ ಆಗ್ತಾ ಇದೆ. ಸೊ ಎಲ್ಲಿ ಕಟಿಂಗ್ ಪ್ಲೇನ್ ಪಾಸ್ ಆಗುತ್ತೋ ಆ ಪೋರ್ಷನ್ನ ನಾವು ರಿಮೂವ್ ಮಾಡ್ಬೋದು, ಹಾಫ್ ಆಫ್ ದ ಪೋರ್ಷನ್ನ ನಾವು ರಿಮೂವ್ ಮಾಡ್ಬೋದು. ಸೊ ಇದು ವೀವಿಂಗ್ ಡೈರೆಕ್ಷನ್. ಹೀಗೆ ನೋಡಿದಾಗ ಇಲ್ಲಿ ಹ್ಯಾಚಡ್ ಪೋರ್ಷನ್ ಏನಿದೆ, ದಿಸ್ ಈಸ್ ದ ಸೆಕ್ಷನ್ ವ್ಯೂ. ಸೊ ನಾವು ಇದನ್ನು ಆರ್ಥೋಗ್ರಾಫಿಕ್ ವ್ಯೂಸಲ್ಲಿ ಹೀಗೆ ಕಾಣ್ಬೋದು. ನೋಡಿ, ಇಲ್ಲಿ ಇದು ಕಟಿಂಗ್ ಪ್ಲೇನ್, ಇಲ್ಲಿ ನೀವು ಕಾಣ್ತಿರುವಂಥದ್ದೇ ಸೆಕ್ಷನ್ ವ್ಯೂ. ಇನ್ನು ಎರಡನೇ ಥರದ ಸೆಕ್ಷನ್ ವ್ಯೂ offset section view. The cutting plane is offset to include the features that are not in a straight line. Sometimes we are interested in one or more features that are not in a straight line. ಈ ಥರ ಫೀಚರ್ಸ್ನ ಎಲ್ಲ ಫೀಚರ್ಸ್ನ ಕ್ಯಾಪ್ಚರ್ ಮಾಡಬೇಕಾದಾಗ ನಾವು ಆಫ್ಸೆಟ್ ಸೆಕ್ಷನ್ ವ್ಯೂಗೆ ಹೋಗಬೇಕಾಗುತ್ತೆ. ನೀವು ಕೇಳ್ಬೋದು, ಯಾಕೆ ಫುಲ್ ಸೆಕ್ಷನ್ ವ್ಯೂಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅದರಲ್ಲಿ ತೋರ್ಸೋಕ್ಕಾಗಲ್ಲ ಅಂತ. ತೋರಿಸ್ಬೋದು. ಪ್ರತಿಯೊಂದು ಫೀಚರ್ಗೂ ಒಂದೊಂದು ಕಟಿಂಗ್ ಪ್ಲೇನ್ನ ಪಾಸ್ ಮಾಡಿ ಒಂದೊಂದು ಸೆಕ್ಷನ್ ವ್ಯೂನ ಜನರೇಟ್ ಮಾಡಬೇಕಿರುತ್ತೆ. ಹಾಗಾಗಿ ನಂಬರ್ ಆಫ್ ಸೆಕ್ಷನ್ ವ್ಯೂಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವಾಗ ನಾವು ಒಂದೇ ಸೆಕ್ಷನ್ ವ್ಯೂವಲ್ಲಿ ಮಲ್ಟಿಪಲ್ ಫೀಚರ್ಸ್ನ, ತುಂಬ ಫೀಚರ್ಸು, ಒಂದು ಹೋಲು, ಒಂದು ಬಾಸು, ಎಲ್ಲೆಲ್ಲೋ ಇರ್ತವೋ ಅವೆಲ್ಲವೂ ಕೂಡ ಒಂದೇ ವ್ಯೂವಲ್ಲಿ ಸೆಕ್ಷನ್ ವ್ಯೂವಲ್ಲಿ ಕ್ಯಾಪ್ಚರ್ ಮಾಡಬೇಕಾದಾಗ ನಾವು ಆಫ್ಸೆಟ್ ಸೆಕ್ಷನ್ ವ್ಯೂನ ಯೂಸ್ ಮಾಡ್ತೀವಿ. ಇಲ್ಲೊಂದು ಎಕ್ಸಾಂಪಲ್ನ ನೀವು ನೋಡ್ಬೋದು. ಇಲ್ಲಿ ಒಂದು ಫ್ಲೇಂಜ್ ಇದೆ. ಇದು ಒಂದು ಪ್ಲೇನಲ್ಲಿ ಒಂದು ಫ್ಲೇಂಜ್ ಇದ್ದರೆ ಇನ್ನೊಂದು ಪ್ಲೇನಲ್ಲಿ ಇನ್ನೊಂದು ಫ್ಲೇಂಜ್ ಇದೆ. ಇದು ಒಂದು ಫ್ಲೇಂಜ್ ನಿಮಗೆ ಪ್ಯಾರಲಲ್ ಇದ್ದರೆ ಇನ್ನೊಂದು ಫ್ಲೇಂಜು ಸ್ಕ್ರೀನಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಈಗ ಎರಡೂ ಫ್ಲೇಂಜಸ್ನ ಒಂದೇ ಸೆಕ್ಷನ್ ವ್ಯೂವಲ್ಲಿ ತೋರ್ಸೋಕ್ಕೆ ಫುಲ್ ಸೆಕ್ಷನ್ ವ್ಯೂವಲ್ಲಿ ಸಾಧ್ಯ ಇಲ್ಲ. ಆದರೆ ಆಫ್ಸೆಟ್ ಸೆಕ್ಷನ್ ವ್ಯೂವಲ್ಲಿ ಇದು ಸಾಧ್ಯ ಇದೆ. ಯು ಕ್ಯಾನ್ ಶೋ ಇಟ್ ಯೂಸಿಂಗ್ ಆಫ್ಸೆಟ್ ಸೆಕ್ಷನ್. ಯು ಕ್ಯಾನ್ ಸಿ ಹಿಯರ್ ಎ ಕಟಿಂಗ್ ಪ್ಲೇನ್ ಹ್ಯಾಸ್ ಬಿನ್ ಬೆಂಟ್ ಟು ಅಕಾಮಡೇಟ್ ದ ಸೆಕ್ಷನ್ ವ್ಯೂ ಆಫ್ ಬೋತ್ ದ ಫ್ಲೇಂಜಸ್. ಸೊ ಇಟ್ ಈಸ್ ಪಾಸಿಬಲ್ ಫಾರ್ ದ ಕಟಿಂಗ್ ಪ್ಲೇನ್ ಟು ಚೇಂಜ್ ಡೈರೆಕ್ಷನ್ಸ್. ಇಲ್ಲಿ ನೋಡ್ಬೋದು ನೀವು, ಕಟಿಂಗ್ ಪ್ಲೇನು ದಿಕ್ಕನ್ನು ಬದಲಾಯಿಸ್ಕೊಳ್ತಿದೆ. ಇಟ್ ಈಸ್ ಚೇಂಜಿಂಗ್ ಡೈರೆಕ್ಷನ್ಸ್ ಟು ಮಿನಿಮೈಸ್ ಆನ್ ದ ನಂಬರ್ ಆಫ್ ಸೆಕ್ಷನ್ ವ್ಯೂಸ್ ರಿಕ್ವೈರ್ಡ್ ಟು ಕ್ಯಾಪ್ಚರ್ ದಿ ನೆಸೆಸರಿ ಡೀಟೇಲ್ಸ್. ಇಲ್ಲಿ ಸೆಕ್ಷನ್ ವ್ಯೂ ಜನರೇಟ್ ಆಗಿದೆ, ನೋಡ್ಬೋದು. ಇಲ್ಲೊಂದು ಫ್ಲೇಂಜ್ ಇದೆ, ಇಲ್ಲೂ ಕೂಡ ಒಂದು ಫ್ಲೇಂಜ್ ಇದೆ. ಎರಡೂ ಬೇರೆ ಬೇರೆ ಪ್ಲೇನ್ಸ್ಗಳಲ್ಲಿದೆ, ಆದರೂ ಕೂಡ ಒಂದೇ ಕಟಿಂಗ್ ಪ್ಲೇನು ಎರಡೂ ಸೆಕ್ಷನ್ಗಳನ್ನ ಜನರೇಟ್ ಮಾಡಿದೆ. ಆಫ್ಸೆಟ್ ಸೆಕ್ಷನ್ ವ್ಯೂಗೆ ಬೇರೆ ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನ ನೋಡೋಣ. The view is made by passing the bended cutting plane completely through the part. ಅಲ್ಲಿ ಫುಲ್ ಸೆಕ್ಷನ್ ವ್ಯೂಲಿ ಸ್ಟ್ರೇಟ್ ಕಟಿಂಗ್ ಪ್ಲೇನ್, ಇಲ್ಲಿ ಬೆಂಡೆಡ್ ಕಟಿಂಗ್ ಪ್ಲೇನ್. ನೋಡ್ಬೋದು, ಇಲ್ಲೊಂದು ಪಾರ್ಟ್ ಇದೆ, ಇಲ್ಲಿ ಒಂದು ಹೋಲ್ ಇದೆ, ಇಲ್ಲೊಂದು ಬಾಸು, ಆ ಬಾಸ್ ಒಳಗಡೆ ಒಂದು ಕೌಂಟರ್ ಬೋರ್ಡ್ ಹೋಲ್ ಇದೆ. ಆಲ್ಸೋ ವಿತ್ ದಟ್ ದೇರ್ ಇಸ್ ಎ ಎಲಾಂಗೇಟೆಡ್ ಹೋಲ್. ಈಗ ಈ ಹೋಲು ಒಂದು ಪ್ಲೇನ್ನಲ್ಲಿ ಬಂದರೆ, ಈ ಹೋಲು ಇನ್ನೊಂದು ಪ್ಲೇನ್ನಲ್ಲಿದ್ದರೆ, ಈ ಒಂದು ಎಲಾಂಗೇಟೆಡ್ ಹೋಲು ಇನ್ನೊಂದು ಪ್ಲೇನ್ನಲ್ಲಿದೆ. ಈಗ ನಾವು ಫುಲ್ ಸೆಕ್ಷನ್ ವ್ಯೂ ಯೂಸ್ ಮಾಡಿದ್ರೆ 3 ಸೆಕ್ಷನ್ ವ್ಯೂಸ್ನ ಬಳಸಬೇಕಾಗುತ್ತೆ. ಅದನ್ನೇ ನಾನು ಆಫ್ಸೆಟ್ ಸೆಕ್ಷನ್ ವ್ಯೂ ಯೂಸ್ ಮಾಡಿದ್ರೆ ಒಂದೇ ಕಟಿಂಗ್ ಪ್ಲೇನು ಈ 3 ಫೀಚರ್ಸ್ ಮೂಲಕ ಪಾಸ್ ಆಗೋ ಥರ ಐ ಕ್ಯಾನ್ ಬೆಂಡ್ ಇಟ್. ಯು ಕ್ಯಾನ್ ಸಿ ಫ್ರಮ್ ದ ಎಕ್ಸಾಂಪಲ್. ಸಿ
how the cutting plane has been bent to accommodate all the three features: hole, a boss and a elongated hole. ಈ ಮೂರು ಫೀಚರ್ಸ್ ಮೂಲಕ ಒಂದೇ ಕಟಿಂಗ್ ಪ್ಲೇನ್ ಪಾಸ್ ಆಗುತ್ತೆ. ಇಲ್ಲಿ ನೀವು ಆ ಐಸೋಮೆಟ್ರಿಕ್ ವ್ಯೂವಲ್ಲೂ ಕೂಡ ಹೇಗೆ ಸೆಕ್ಷನ್ ಜನರೇಟ್ ಆಗ್ತಾ ಇದೆ ನೋಡ್ಬೋದು. ಅದೇ ಥರ ಇಲ್ಲಿ ಕಟಿಂಗ್ ಪ್ಲೇನ್ ಹೇಗೆ ಪಾಸ್ ಆಗಿದೆ ಇಲ್ಲೂ ಕೂಡ ನೀವು ವಾಚ್ ಮಾಡ್ಬೋದು. ನಾವು ದಿಸ್ ಈಸ್ ದಿ ವ್ಯೂ ಜನರೇಟೆಡ್. ಕಟಿಂಗ್ ಪ್ಲೇನ್ ಎಲ್ಲಿ ಬೆಂಡ್ ಆಗಿರುತ್ತೋ ಅಲ್ಲಿ ನೀವು ಇಲ್ಲೊಂದು ರೆಡ್ ಲೈನ್ ಬಂತು ನೋಡ್ಬೋದು. ಆದರೆ ನಾವು ಆ್ಯಕ್ಚುಲ್ ವ್ಯೂವಲ್ಲಿ ಎಲ್ಲಿ ಕಟಿಂಗ್ ಪ್ಲೇನ್ ಬೆಂಡ್ ಆಗಿರುತ್ತೋ ಅಲ್ಲಿ ಯಾವುದೇ ಲೈನ್ನ ತೋರಿಸೋ ಅವಶ್ಯಕತೆ ಬರೋದಿಲ್ಲ. ಸೊ ಡು ನಾಟ್ ಶೋ ದಿ ಎಡ್ಜ್ ವ್ಯೂಸ್ ಆಫ್ ದಿ ಕಟಿಂಗ್ ಪ್ಲೇನ್. ದಿ ನೆಕ್ಸ್ಟ್ ಟೈಪ್ ಆಫ್ ಸೆಕ್ಷನ್ ವ್ಯೂ ಈಸ್ ಹಾಫ್ ಸೆಕ್ಷನ್ ವ್ಯೂ. ಯಾವಾಗ ಒಂದು ಬಾಡಿ ಸಿಮ್ಮೆಟ್ರಿಕ್ ಇರುತ್ತೋ ವಿತ್ ರೆಸ್ಪೆಕ್ಟ್ ಟು ಸಮ್ ಆಕ್ಸಿಸ್, ಅಂತಹ ಒಂದು ಬಾಡಿಯ ಸೆಕ್ಷನ್ ವ್ಯೂನ ತೋರಿಸಲಿಕ್ಕೆ ನಾವು ಹಾಫ್ ಸೆಕ್ಷನ್ ವ್ಯೂನ ಬಳಸ್ತೀವಿ. ಸೊ ಈ ಒಂದು ಹಾಫ್ ಸೆಕ್ಷನ್ ವ್ಯೂವಲ್ಲಿ ಎಕ್ಸ್ಟರ್ನಲ್ ಫೀಚರ್ ಆಸ್ ವೆಲ್ ಆಸ್ ಇಂಟರ್ನಲ್ ಫೀಚರ್ ಎರಡೂ ಕೂಡ ನಾವು ಕ್ಯಾಪ್ಚರ್ ಮಾಡ್ಕೋಬೋದು. ಎ ಹಾಫ್ ಸೆಕ್ಷನ್ ವ್ಯೂ ಇಸ್ ಅ ವ್ಯೂ ಆಫ್ ಅನ್ ಆಬ್ಜೆಕ್ಟ್ ಶೋಯಿಂಗ್ ಒನ್ ಹಾಫ್ ಆಫ್ ದ ವ್ಯೂ ಇನ್ ಸೆಕ್ಷನ್. ನೋಟ್, ಇಟ್ ಈಸ್ ಓನ್ಲಿ ಯೂಸ್ ಟು ಶೋ ದ ಸಿಮ್ಮೆಟ್ರಿಕಲ್ ಪಾರ್ಟ್ಸ್ ವಿಚ್ ಆರ್ ಇನ್ ಸೆಕ್ಷನ್. ನಾನ್ ಸಿಮೆಟ್ರಿಕ್ ಪಾರ್ಟ್ಸ್ಗಳಿಗೆ ನಾವು ಹಾಫ್ ಸೆಕ್ಷನ್ ವ್ಯೂನ ತೋರಿಸಲಿಕ್ಕೆ ಬರೋದಿಲ್ಲ. ಯು ಕ್ಯಾನ್ ಸಿ ಫ್ರಮ್ ದ ಅನಿಮೇಷನ್, ಒಂದು ಬಾಡಿ ಇದೆ, ಸಿಲಿಂಡ್ರಿಕಲ್ ಆಬ್ಜೆಕ್ಟ್ ವಿತ್ ಅ ಹೋಲ್ ಇನ್ಸೈಡ್. ಸೊ ಅಲ್ಲಿ ಒಂದು 90 ಡಿಗ್ರಿಗೆ ಪರ್ಪೆಂಡಿಕ್ಯುಲರ್ ಆಗಿರುವಂಥ ಎರಡು ಪ್ಲೇನ್ಗಳು ಪಾಸ್ ಆದರೆ ಕ್ವಾರ್ಟರ್ ಆಫ್ ಅನ್ ಆಬ್ಜೆಕ್ಟ್ನ ರಿಮೂವ್ ಮಾಡಿದ್ರೆ ಜನರೇಟ್ ಆಗುವಂತಹ ಸೆಕ್ಷನ್ ವ್ಯೂವೇ ಹಾಫ್ ಸೆಕ್ಷನ್ ವ್ಯೂ. ನೋಡ್ಬೋದು ಇಲ್ಲಿ ಡ್ರಾಯಿಂಗ್ನಲ್ಲಿ. ಇಲ್ಲಿ ಎ ಅನ್ನೋ ಒಂದು ಕಟಿಂಗ್ ಪ್ಲೇನ್ನ ಬಳಸಿ, ಸಾರಿ ಇಲ್ಲಿ ಒಂದು ಕಟಿಂಗ್ ಪ್ಲೇನ್ ಆ್ಯಕ್ಚುಲಿ ಇಲ್ಲಿ ಬೆಂಡ್ ಆಗಿ ಇಲ್ಲಿಗೆ ಟರ್ನ್ ಆಗಿರಬೇಕಾಗಿತ್ತು, ಫುಲ್ ಸೆಕ್ಷನ್ ವ್ಯೂ ತೊಗೊಂಡಿದ್ದಾರೆ. ಅದರ್ ಎಕ್ಸಾಂಪಲ್ಸ್ ಯು ಕ್ಯಾನ್, ಫ್ರಮ್ ಅದರ್ ಎಕ್ಸಾಂಪಲ್ಸ್ ಇಟ್ ಈಸ್ ಎವಿಡೆಂಟ್. Now, half sections are commonly used to show both the internal and outside view of symmetrical objects. ನೋಡ್ಬೋದು ಇಲ್ಲೂ ಕೂಡ ಒಂದು ಸಿಮೆಟ್ರಿಕಲ್ ಆಬ್ಜೆಕ್ಟ್ ಇದೆ. ಎಕ್ಸ್ಟರ್ನಲ್ ಬಾಡಿಯ ಫೀಚರ್ಸ್ನು ಕೂಡ ಕ್ಯಾಪ್ಚರ್ ಮಾಡ್ಕೋಬೋದು. whereas it's also used to capture the inner details of a body. ಇಲ್ಲಿ ನೋಡಿ, ಇಲ್ಲಿ ಸೆಕ್ಷನ್ ಪ್ಲೇನ್ ಕರೆಕ್ಟಾಗಿ ತೋರಿಸಿದ್ದಾರೆ. ಸೊ 90 ಡಿಗ್ರೀಸಿಗೆ ಪರ್ಪೆಂಡಿಕ್ಯುಲರ್ ಆಗಿರುವಂತಹ ಎರಡು ಕಟಿಂಗ್ ಪ್ಲೇನ್ಸು ಈ ಬಾಡಿನ ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿ ನೀವು ಲೆಫ್ಟ್ ಹಾಫ್ ಇನ್ ಸೆಕ್ಷನ್ ಈ ಒಂದು ವ್ಯೂವಲ್ಲಿ ಜನರೇಟ್ ಆಗುತ್ತೆ. ಔಟ್ಸೈಡ್ ಕೂಡ ಕಾಣುತ್ತೆ, ಆಸ್ ವೆಲ್ ಆಸ್ ಯು ಕ್ಯಾನ್ ಸಿ ದಿ ಇನ್ಸೈಡ್ ಫೀಚರ್ಸ್. ಆಲ್ಸೋ ಒನ್ ಮೋರ್ ಎಕ್ಸಾಂಪಲ್ ಫಾರ್ ಎ ಹಾಫ್ ಸೆಕ್ಷನ್ ವ್ಯೂ. The view is made by passing the cutting plane halfway through an object and remove a quarter of it. ನೋಡಿ, ಇದರಲ್ಲಿ 25% ಕ್ವಾರ್ಟರ್ ಮಾತ್ರ ನಾವು ರಿಮೂವ್ ಮಾಡ್ತೀವಿ ಬಾಡಿಯಲ್ಲಿ. ಆದರೆ ವ್ಯೂ ಜನರೇಟ್ ಆಗೋದು ಮಾತ್ರ ಹಾಫ್ ಸೆಕ್ಷನ್ ಜನರೇಟ್ ಆಗುತ್ತೆ. ನೋಡ್ಬೋದು ಅಗೈನ್ ಸಿಮೆಟ್ರಿಕ್ ಆಬ್ಜೆಕ್ಟ್, ಇಲ್ಲಿ ಕಟಿಂಗ್ ಪ್ಲೇನ್ನ ಪಾಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ರಿಮೂವಿಂಗ್ ಎ ಕ್ವಾರ್ಟರ್ ಪೋರ್ಷನ್ ಆಫ್ ಇಟ್. ಸೊ ದಿಸ್ ಜನರೇಟ್ಸ್ a section view like this. You can see here, illi section view illi generate ಆಗ್ತಾ ಇದೆ. Now one thing you need to keep in mind, a center line is used to separate the sectioned half from the unsectioned half of the view. ಇಲ್ಲಿ ಸೆಕ್ಷನ್ ಆದ್ರೂ ಕೂಡ ನೀವು ಸಾಲಿಡ್ ಲೈನಲ್ಲಿ ತೋರಿಸಂಗಿಲ್ಲ. ಇಲ್ಲಿ ನೀವು ಏನು ಬಳಸಬೇಕು, you should use a center line to separate the sectioned half from the unsectioned half. So the cutting plane is like this, the two lines which are perpendicular to each other. ಇಲ್ಲಿ ಜನರೇಟ್ ಆಗಿರುವಂಥ ಹಾಫ್ ಸೆಕ್ಷನ್ನು ಲೆಫ್ಟ್ ಹಾಫ್ ಇನ್ ಸೆಕ್ಷನ್. ಸೊ ದ ನೆಕ್ಸ್ಟ್ ಟೈಪ್ ಆಫ್ ಸೆಕ್ಷನ್ ವ್ಯೂ ಈಸ್ ಬ್ರೋಕನ್ ಔಟ್ ಸೆಕ್ಷನ್ ವ್ಯೂ. ಎಲ್ಲಿ ಯಾವುದೋ ಒಂದು ಕಾಂಪ್ಲೆಕ್ಸ್ ಪಾರ್ಟಲ್ಲಿ ಒಂದು ಲೋಕಲ್ ಸೆಕ್ಷನ್ ತಗೋಬೇಕಾಗುತ್ತೆ, ಒಂದು ವೆರಿ ಸ್ಮಾಲ್ ಪೋರ್ಷನ್ ಅಷ್ಟೇ ಸೆಕ್ಷನಲ್ಲಿ ತೋರಿಸ್ಬೇಕಾಗುತ್ತೆ. ಅಂತಹ ಸಮಯಗಳಲ್ಲಿ ವಿ ವಿಲ್ ಯೂಸ್ ಬ್ರೋಕನ್ ಔಟ್ ಸೆಕ್ಷನ್ ವ್ಯೂ. It is common practice to section a part of an object, only local part of an object, when only small areas are need to be sectioned to indicate the important details. So, ಬಾಡಿಯ ಎಲ್ಲ ಇಂಪಾರ್ಟೆಂಟ್ ಡೀಟೇಲ್ಸ್ ಇರೋದಿಲ್ಲ, ಎಲ್ಲೋ ಒಂದು ಸ್ಮಾಲ್ ಪೋರ್ಷನಲ್ಲಿ ಇರುತ್ತೆ, ಅದನ್ನು ಮಾತ್ರ ನಾವು ತೋರಿಸಬೇಕಾದಾಗ ನಾವು ಬ್ರೋಕನ್ ಔಟ್ ಸೆಕ್ಷನ್ ಬಳಸ್ತೀವಿ. ಇಲ್ಲಿ ಸೆಕ್ಷನ್ ಲೈನ್ ಆಗಲಿ ಕಟಿಂಗ್ ಪ್ಲೇನ್ ಆಗಲಿ ತೋರಿಸೋ ಅವಶ್ಯಕತೆ ಬರೋದಿಲ್ಲ. ನೋಡೋಣ ಇದು ಹೇಗೆ ನಾವು ಡ್ರಾಯಿಂಗ್ನಲ್ಲಿ ತೋರಿಸ್ತೀವಂತ. ನಾವು ಲೆಟ್ us see an example. See, look at the drawing here. It's a plate with a hole. Now just ಈ ಹೋಲ್ನ ಇನ್ನರ್ ಡೀಟೇಲ್ಸ್ನ ತೋರಿಸ್ಬೇಕಾಗುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, we will use a free hand curve like this and show the local section
part. So the lines indicating the end of the section line is a thin continuous line, that's all. You can use a freehand curve. ಕೈ ಬರಹದಲ್ಲಿ ಬರೆದು ಕೂಡ ನಡೆಯುತ್ತೆ. The view is made by passing the cutting plane normal to the viewing direction. ನೀವು ನೋಡ್ತಕ್ಕಂಥ ದಿಕ್ಕಿಗೆ 90 ಡಿಗ್ರಿಯಲ್ಲಿ ಕಟಿಂಗ್ ಪ್ಲೇನ್ನ ಪಾಸ್ ಮಾಡ್ತೀರಿ and removing the portion of an object in front of it. ಸೊ ಕಟಿಂಗ್ ಪ್ಲೇನ್ ಮುಂಭಾಗದಲ್ಲಿ ಬರುವಂಥ ಆಬ್ಜೆಕ್ಟ್ನ ನಾವು ತೆಗಿತೀವಿ. ನೋಡಿ ಒಂದು ಎಕ್ಸಾಂಪಲಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ. ಇಲ್ಲಿ ಎ ಸಿಲಿಂಡ್ರಿಕಲ್ ಆಬ್ಜೆಕ್ಟ್ ಇಸ್ ಲೈಕ್ ದಿಸ್. ಇಲ್ಲಿ ನಾವು ಈ ಒಂದು ಪೋರ್ಷನ್ ಇರುವಂಥ ಡೀಟೇಲ್ಸ್ನ ತೋರಿಸ್ಬೇಕಾಗುತ್ತೆ. therefore we'll pass a cutting plane perpendicular to the viewing direction. ನಿಮ್ಮ viewing direction ಇದ್ದಿದ್ರೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಕಟಿಂಗ್ ಪ್ಲೇನ್ನ ಪಾಸ್ ಮಾಡ್ತೀವಿ. ಆ ಕಟಿಂಗ್ ಪ್ಲೇನ್ ಮುಂಭಾಗದಲ್ಲಿ ಬರುವಂಥ ಮೆಟೀರಿಯಲ್ನ ರಿಮೂವ್ ಮಾಡ್ತೀವಿ. Like this. See, a local section view has been generated. So ಈ ಒಂದು ವ್ಯೂನ ನಾವು ಆರ್ಥೋಗ್ರಾಫಿಕ್ ವ್ಯೂ ಅಲ್ಲಿ ಈ ತರ ತೋರಿಸ್ತೀವಿ. ಒಂದು ಫ್ರೀ ಹ್ಯಾಂಡ್ ಕರ್ವ್, ಎ ಥಿನ್ ಲೈನ್, ಥಿನ್ ಕಂಟಿನ್ಯೂಸ್ ಲೈನ್, ಅದರ ಒಳಗಡೆ ಬರುವಂಥ ಸೆಕ್ಷನ್ ಆದಂಥ ಪಾರ್ಟ್ನ ಹ್ಯಾಚ್ ಮಾಡಿ ಇಂಡಿಕೇಟ್ ಮಾಡ್ತೀವಿ. ಎ ಬ್ರೇಕ್ ಲೈನ್ ಈಸ್ ಯೂಸ್ ಟು ಸಪರೇಟ್ ದಿ ಸೆಕ್ಷನ್ ಪೋರ್ಷನ್ ಫ್ರಮ್ ದಿ ಅನ್ಸೆಕ್ಷನ್ ಪೋರ್ಷನ್ ಆಫ್ ದ ವ್ಯೂ. ನೋಡಿ ಇಲ್ಲಿ ರೆಡ್ ಕಲರಲ್ಲಿ ಒಂದು ಲೈನ್ ಬ್ಲಿಂಕ್ ಆಗ್ತಿದೆ. ಈ ಒಂದು ಲೈನಿಗೆ ನಾವು ಬ್ರೇಕ್ ಲೈನ್ ಅಂತೇಳಿ ಕರಿತೀವಿ. ಈ ಬ್ರೇಕ್ ಲೈನು ಸೆಕ್ಷನ್ ಪೋರ್ಷನ್ ಮತ್ತು ಅನ್ಸೆಕ್ಷನ್ ಪೋರ್ಷನ್ನ ಸಪ್ರೇಟ್ ಔಟ್ ಮಾಡುತ್ತೆ. ಸೊ ಬ್ರೇಕ್ ಲೈನ್ ಈಸ್ ಎ ಥಿನ್ ಕಂಟಿನ್ಯೂಸ್ ಲೈನ್ whose thickness is 0.25 mm and is drawn free hand. ಸ್ಟ್ರೈಟ್ ಲೈನ್ ಹಾಕ್ಬೇಡಿ, ಯಾವಾಗಲೂ ಇದನ್ನು ಒಂದು ಫ್ರೀ ಹ್ಯಾಂಡ್ ಕರ್ವ್ನ ಯೂಸ್ ಮಾಡಿ ಬರಿಬೇಕಾಗುತ್ತೆ. There is no cutting plane line in this type of section views. Now let us compare various section techniques. So this is a 3D body, an isometric view of a body, and this is the top view and this is the front view. Let us see the various types of sections. First one is a full section view. Cutting plane complete ಆಗಿ ಬಾಡಿ ಮೂಲಕ ಪಾಸ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ಕಟಿಂಗ್ ಪ್ಲೇನ್ ಇದೆ, ಕಟಿಂಗ್ ಪ್ಲೇನ್ ಲೈನ್ನ ತೋರಿಸಿದ್ದೀವಿ. ಸೊ ಫುಲ್ ಬಾಡಿನ ಸೆಕ್ಷನ್ ಮಾಡ್ತಾ ಇದ್ದೀವಿ. ಇಟ್ ಈಸ್ ಎ ಸಿಮೆಟ್ರಿಕ್ ಬಾಡಿ ಅಗೈನ್. ದ ಸೆಕೆಂಡ್ ಟೈಪ್ ಆಫ್ ಸೆಕ್ಷನ್, ಹಾಫ್ ಸೆಕ್ಷನ್. ಒಂದು 90 ಡಿಗ್ರಿಗೆ ಪರ್ಪೆಂಡಿಕ್ಯುಲರ್ ಆಗಿರುವಂತಹ ಎರಡು ಪ್ಲೇನ್ಗಳು ಒಂದು ಬಾಡಿ ಮೂಲಕ ಪಾಸ್ ಆಗುತ್ತೆ. ಕ್ವಾರ್ಟರ್ ಆಫ್ ಎನ್ ಆಬ್ಜೆಕ್ಟ್ನ ರಿಮೂವ್ ಮಾಡ್ತೀವಿ. ಸೊ ದಿಸ್ ಟೈಪ್ ಆಫ್ ಸೆಕ್ಷನ್ ವ್ಯೂ ಈಸ್ ಯೂಸ್ ಟು ಶೋ ಓನ್ಲಿ ದ ಸಿಮೆಟ್ರಿಕ್ ಆಬ್ಜೆಕ್ಟ್ಸ್, ಸೆಕ್ಷನ್ಸ್ ಆಫ್ ಸಿಮೆಟ್ರಿಕ್ ಆಬ್ಜೆಕ್ಟ್ಸ್. ಇಲ್ಲಿ ನೋಡ್ಬೋದು ಸೆಕ್ಷನ್ ಲೈನ್ ಇಲ್ಲಿ ಕಾಣ್ತಾ ಇದ್ರೆ ಓನ್ಲಿ ಹಾಫ್ ಆಫ್ ದ ಪೋರ್ಷನ್ ವಿಲ್ ಬಿ ಸೆಕ್ಷನ್. ಸೊ ಸೆಕ್ಷನ್ ಹಾಫ್ ಮತ್ತು ಅನ್ಸೆಕ್ಷನ್ ಹಾಫ್ನ ಸಪ್ರೇಟ್ ಮಾಡಲಿಕ್ಕೆ ಒಂದು ಸೆಂಟರ್ ಲೈನ್ನ ಬಳಸ್ತೀವಿ. ಶುಡ್ ನಾಟ್ ಯೂಸ್ ಸಾಲಿಡ್ ಲೈನ್. ದ ಥರ್ಡ್ ಟೈಪ್ ಆಫ್ ಸೆಕ್ಷನ್, ಬ್ರೋಕನ್ ಔಟ್ ಸೆಕ್ಷನ್ ವ್ಯೂ. ಕಟಿಂಗ್ ಪ್ಲೇನ್ನ ಪಾಸ್ ಮಾಡ್ತೀರಿ, ಕಟಿಂಗ್ ಪ್ಲೇನ್ನ ಫಾರ್ವರ್ಡ್ ಮುಂದ್ಗಡೆ ಇರುವಂತಹ ಏರಿಯಾನ, ಆಬ್ಜೆಕ್ಟ್ನ ಒಂದು ಬಾಡಿಯನ್ನು ರಿಮೂವ್ ಮಾಡ್ತೀರಿ. ಸೊ ದೆನ್ ದ ಟೈಪ್ ಆಫ್ ಲೋಕಲ್ ಸೆಕ್ಷನ್ ಜನರೇಟೆಡ್ ಇಸ್ ಕಾಲ್ಡ್ ಆಸ್ ಬ್ರೋಕನ್ ಔಟ್ ಸೆಕ್ಷನ್ ವ್ಯೂ. ಇಲ್ಲಿ ಕಟಿಂಗ್ ಪ್ಲೇನ್ ಲೈನ್ನ ತೋರಿಸೋದಿಲ್ಲ ನೋಡಿ, ಬದಲಾಗಿ ಸೆಕ್ಷನ್ ವ್ಯೂ ಜನರೇಟ್ ಆಗಿರುವಂಥ ವ್ಯೂ ಅಲ್ಲೇ ಒಂದು ಫ್ರೀ ಹ್ಯಾಂಡ್ ಕರ್ವ್, ಥಿನ್ ಕರ್ವ್ನ ಯೂಸ್ ಮಾಡ್ತೀವಿ. The next type of section view is revolved section view. So revolved section shows cross-sectional features of a part. These types of section views are used to show the cross-section. Wherever cross-section is of very high importance, then we use revolved section view. And here no need of additional orthographic views. ನಾವು ಹಿಂದೆ ಜನರೇಟ್ ಮಾಡಿರೋ ವ್ಯೂಸಲ್ಲಿ ಎಕ್ಸೆಪ್ಟ್ ಬ್ರೋಕನ್ ಔಟ್ ಸೆಕ್ಷನ್ ವ್ಯೂ, ಫುಲ್ ಸೆಕ್ಷನ್ ಇರ್ಬೋದು, ಆಫ್ಸೆಟ್ ಸೆಕ್ಷನ್ ವ್ಯೂ ಇರ್ಬೋದು, ಅಥವಾ ಹಾಫ್ ಸೆಕ್ಷನ್ ಇರ್ಬೋದು. ಇಲ್ಲಿ ಸೆಕ್ಷನ್ ಪ್ಲೇನ್ ಒಂದು ವ್ಯೂ ಅಲ್ಲಿ ಪಾಸ್ ಆದರೆ ಇನ್ನೊಂದು ವ್ಯೂ ಅಲ್ಲಿ ಸೆಕ್ಷನ್ನ ತೋರಿಸ್ಲಿಕ್ಕೆ ಇನ್ನೊಂದು ವ್ಯೂನ ಯೂಸ್ ಮಾಡಬೇಕಾಗಿತ್ತು. ರಿವಾಲ್ವ್ ಸೆಕ್ಷನ್ ವ್ಯೂ ಅಲ್ಲಿ ಆಗಲ್ಲ. ನಾವು ಯಾವ ವ್ಯೂ ಅಲ್ಲಿ ಸೆಕ್ಷನ್ ಪ್ಲೇನ್ ಪಾಸ್ ಮಾಡ್ತೀವೋ ಅದೇ ವ್ಯೂನಲ್ಲಿ ಸೆಕ್ಷನ್ ವ್ಯೂನು ಸಹ ತೋರಿಸ್ಬೋದು. ಬಿಕಾಸ್ ಇಟ್ ಶೋಸ್ ಓನ್ಲಿ ಸೆಕ್ಷನ್ ಆಫ್ ಕ್ರಾಸ್ ಸೆಕ್ಷನ್ಸ್, ದಟ್ಸ್ ಆಲ್. ಸೊ ನೋ ನೀಡ್ ಆಫ್ ಅಡಿಷನಲ್ ಆರ್ಥೋಗ್ರಾಫಿಕ್ ವ್ಯೂ. ಸಿಂಪ್ಲಿಫೈ ಆಗುತ್ತೆ, ನಂಬರ್ ಆಫ್ ವ್ಯೂಸ್ ಇಲ್ಲೂ ಕೂಡ ಕಡಿಮೆ ಆಗುತ್ತೆ. This section is especially helpful when a cross section varies. ಕಾನ್ಸ್ಟೆಂಟ್ ಕ್ರಾಸ್ ಸೆಕ್ಷನ್ಗಿಂತ ಕ್ರಾಸ್ ಸೆಕ್ಷನ್ಗಳು ಎಲ್ಲಿ ಬದಲಾಗ್ತಾ ಇರುತ್ತೋ ಒಂದು ಶೇಪಿಂದ ಅದರ್ ಶೇಪಿಗೆ, ಅಥವಾ ಏರಿಯಾ ಕೀಪ್ಸ್ ಆನ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಅಂತ ಕಡೆನೂ ಕೂಡ ನಾವು ರಿವಾಲ್ವ್ಡ್ ಸೆಕ್ಷನ್ ವ್ಯೂನ ಯೂಸ್ ಮಾಡ್ಬೋದು. ಸೊ ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀವಿ ನೋಡಿ. ಇಟ್ಸ್ ಎ ಕ್ರಾಸ್ ಸೆಕ್ಷನ್ ವಿತ್ ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ ಅಟ್ ಒನ್ ಎಂಡ್ ಆ್ಯಂಡ್ ಎ ಹೆಕ್ಸಾಗನಲ್ ಕ್ರಾಸ್ ಸೆಕ್ಷನ್ ಅಟ್ ಅನದರ್ ಎಂಡ್. ಸೊ ಈ ಥರ ಒಂದು ಆಬ್ಜೆಕ್ಟ್ಗೆ ನಾವು ಕ್ರಾಸ್ ಸೆಕ್ಷನ್ನ ತೋರಿಸ್ಬೇಕಾದ್ರೆ ರಿವಾಲ್ವ್ ಸೆಕ್ಷನ್ ವ್ಯೂನ ಯೂಸ್ ಮಾಡ್ಕೋಬೋದು. ಕಟಿಂಗ್ ಪ್ಲೇನ್ನ ಪಾಸ್ ಮಾಡ್ತೀವಿ,
ಕಟಿಂಗ್ ಪ್ಲೇನ್ ಎಲ್ಲಿ ಕಟ್ ಮಾಡುತ್ತೋ ಅಲ್ಲಿ ಒಂದು ವ್ಯೂ ಜನರೇಟ್ ಆಗುತ್ತೆ, ಅದನ್ನ ರಿವಾಲ್ವ್ ಮಾಡ್ತೀವಿ, 90 ಡಿಗ್ರಿಗೆ ರೊಟೇಟ್ ಮಾಡ್ತೀವಿ. ಆ ರೊಟೇಟ್ ಮಾಡಿದಂಥ ವ್ಯೂಸ್ನ ನಾವು ಅದೇ ಆರ್ಥೋಗ್ರಾಫಿಕ್ ವ್ಯೂನ ಮೇಲೆ ಸೂಪರ್ ಇಂಪೋಸ್ ಮಾಡಿ ಬರೀಬೋದು. ನೋಡ್ಬೋದು ಇಲ್ಲಿ ನೀವು. ಸೊ ಕಟಿಂಗ್ ಪ್ಲೇನು ಆಕ್ಸಿಸಿಗೆ ಪರ್ಪೆಂಡಿಕ್ಯುಲರ್ ಆಗಿ ಕಟ್ ಮಾಡ್ತು, ಬಟ್ ಸ್ಟಿಲ್ ಆ ಒಂದು ವ್ಯೂನ ನಾವು ರೊಟೇಟ್ ಮಾಡಿಬಿಟ್ಟು 180 ಡಿಗ್ರೀಸ್ಗೆ ರೊಟೇಟ್ ಮಾಡಿಬಿಟ್ಟು ನಾವು ಅದೇ ಆರ್ಥೋಗ್ರಾಫಿಕ್ ವ್ಯೂ ಮೇಲೇ ಸೂಪರ್ ಇಂಪೋಸ್. ಸೊ ನಾವು ದಿಸ್ ರೆಡ್ ಕಲರ್ಡ್ ಹ್ಯಾಚ್ಡ್ ಏರಿಯಾ ಇಂಡಿಕೇಟ್ಸ್ ದಿ ಕ್ರಾಸ್ ಸೆಕ್ಷನ್ ಅಟ್ ದಿಸ್ ಪರ್ಟಿಕ್ಯುಲರ್ ಸೆಕ್ಷನ್. ಹಾಗೆಯೇ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಇಟ್ ಇಸ್ ಅ ಕಾಂಪ್ಲಿಕೇಟೆಡ್ ಪಾರ್ಟ್, 3D ಪಾರ್ಟ್ ಲೈಕ್ ದಿಸ್. ಸೊ ಏನೆಲ್ಲ ಸ್ಟೆಪ್ಸ್ ಇನ್ವಾಲ್ವ್ ಆಗಿರುತ್ತೆ ಈ ಒಂದು ರಿವಾಲ್ವ್ಡ್ ಸೆಕ್ಷನ್ ಜನರೇಟ್ ಮಾಡಲಿಕ್ಕೆ ಅಂತ ನೋಡೋದಾದರೆ, ಸ್ಟೆಪ್ 1, ಅಸೈನ್ ದಿ ಪೊಸಿಷನ್ ಆಫ್ ಅ ಕಟಿಂಗ್ ಪ್ಲೇನ್. ನೀವು ಯಾವ ಒಂದು ಪಾರ್ಟಲ್ಲಿ ಸೆಕ್ಷನ್ ಬೇಕೋ ಆ ಪೋರ್ಷನ್ಗೆ ನೀವು ಒಂದು ಕಟಿಂಗ್ ಪ್ಲೇನ್ನ ಅಸೈನ್ ಮಾಡ್ಕೋಬೇಕು ಅಥವಾ ಪಾಸ್ ಮಾಡಬೇಕು ಆ ಒಂದು ಪೋರ್ಷನಲ್ಲಿ. ನಾವು ಪಾಸ್ ದ ಕಟಿಂಗ್ ಪ್ಲೇನ್, ಡ್ರಾ ದಿ ಆಕ್ಸಿಸ್ ಆಫ್ ರೊಟೇಷನ್ ಇನ್ ದ ಫ್ರಂಟ್ ವ್ಯೂ. ಸಿ ಕಟಿಂಗ್ ಪ್ಲೇನ್ ಈಸ್ ಪಾಸಿಂಗ್ ಹಿಯರ್, ಇಲ್ಲಿ ಒಂದು ಆಕ್ಸಿಸ್ ಆಫ್ ರೊಟೇಷನ್ನ ನೀವು ಡ್ರಾ ಮಾಡಬೇಕಾಗತ್ತೆ. ನೆಕ್ಸ್ಟ್ ಗೋಯಿಂಗ್ ಟು ಸ್ಟೆಪ್ 2, ದಿಸ್ ಇಸ್ ದಿ ಎಡ್ಜ್ ವ್ಯೂ ಆಫ್ ಕ್ರಾಸ್ ಸೆಕ್ಷನ್. ಇಲ್ಲಿ ನೋಡ್ಬೋದು ಈ ಕಟಿಂಗ್ ಪ್ಲೇನ್ ಎಲ್ಲಿ ಪಾಸ್ ಆಗಿದೆ, ಇದರ ಎಡ್ಜ್ ವ್ಯೂನ ನೀವು ನೋಡ್ತಾ ಇದ್ದೀರಿ. ಈ ಎಡ್ಜ್, ಟಾಪ್ ಮೋಸ್ಟ್ ಎಡ್ಜ್ ವಾಟ್ ಯು ಆರ್ ಸೀಯಿಂಗ್, ಈ ಎಡ್ಜ್ ಇದಾಗಿರುತ್ತೆ. ಆ ಎಡ್ಜ್ ವ್ಯೂನ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಈ ಎಡ್ಜ್ ಏನಿದೆ ಇಲ್ಲಿ ನೀವು ನೋಡ್ಬೋದು, ದಿಸ್ ಇಸ್ ದಟ್ ಎಡ್ಜ್. Now step 2, transfer the depth dimension to the front view. ಇಲ್ಲಿ ಜನರೇಟ್ ಆಗಿರುವಂಥ ವ್ಯೂನ ಇಲ್ಲೂ ಕೂಡ ನಾವೇನು ಮಾಡ್ತೀವಿ, 180 ಡಿಗ್ರೀಸಿಗೆ ರೊಟೇಟ್ ಮಾಡಿ ಜನರೇಟ್ ಆಗಿರುವಂಥ ವ್ಯೂನ ನಾವು ಫ್ರಂಟ್ ವ್ಯೂಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನಾವು ಡ್ರಾ ದಿ ರಿವಾಲ್ವ್ಡ್ ಸೆಕ್ಷನ್. ಇದು ಐ ಶೇಪಲ್ಲಿ ಈ ಸೆಕ್ಷನ್ ಇದೆ, ಅದನ್ನು ನಾವು ಈ ಒಂದು ಫ್ರಂಟ್ ವ್ಯೂ ಅಲ್ಲಿ ತೋರಿಸ್ತಾ ಇದ್ದೀವಿ. Then finally you need to add the section lines, that is cross hatching. Based on the type of material you will cross hatch it. Now placement of the revolved section. There are two methods using which you can place the views of a revolved section. One is you can superimpose to the orthographic view. See here it is circular in cross section, this body is circular in cross section at this point, whereas hexagonal in cross section at this point. Now we can superimpose it like this. Or you can break from the orthographic view like this. So orthographic view na ಒಂದು ಪಾಯಿಂಟ್ ಅಲ್ಲಿ ಬ್ರೇಕ್ ಮಾಡಿ ಅಲ್ಲಿರುವಂಥ ಕ್ರಾಸ್ ಸೆಕ್ಷನ್ ತೋರಿಸ್ಬೋದು. So these are the two ways using which you can show a revolved section view. Then the next type of section view is removed section view. A removed section view is also a revolved section view. Iveredu kuda fifth one and sixth one almost similar. Only difference between removed section view and revolved section view is revolved section view nalli section na superimpose ಮಾಡ್ತಾ ಇದ್ವಿ ಅಥವಾ ಬ್ರೇಕ್ ಮಾಡಿ ಅಲ್ಲೇ ಬರಿತಾ ಇದ್ವಿ ಅದೇ ವ್ಯೂ ಮೇಲೆ, ಆದರೆ ಅಥವಾ ಅಲೈನ್ ಆಗಿ ಬರಿತಾ ಇದ್ವಿ. ಇಲ್ಲಿ ನಾವು ರಿಮೂವ್ಡ್ ಸೆಕ್ಷನ್ ವ್ಯೂ ಅಲ್ಲಿ ಕ್ರಾಸ್ ಸೆಕ್ಷನ್ ನಾವು ಡ್ರಾಯಿಂಗ್ ಶೀಟ್ನ ಯಾವುದೇ ಭಾಗದಲ್ಲಿ ಬೇಕಾದರೂ ತೋರಿಸ್ಬೋದು. Section view is shown outside the view. You need not show it superimposed on the view. You can show it anywhere on the view, anywhere on the drawing sheet. These type of views are used where drawing space is not sufficient. ಒಂದು ವ್ಯೂ ತುಂಬ ಕ್ಲಮ್ಸಿ ಆಗಿದ್ದು ಅಲ್ಲಿ ಕ್ರಾಸ್ ಸೆಕ್ಷನ್ನ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ತುಂಬ ಕನ್ಫ್ಯೂಸಿಂಗ್ ಇರುತ್ತೆ ಅಂದಾಗ ನಾವು ರಿಮೂವ್ಡ್ ಸೆಕ್ಷನ್ ವ್ಯೂನ ಯೂಸ್ ಮಾಡ್ಕೋಬೋದು. ಸೊ ದಿಸ್ ಕ್ಯಾನ್ ಬಿ ಲೊಕೇಟೆಡ್ anywhere on a drawing with proper label. Should use label to show which view is this particular one. It may be appropriate to use removed sections for webs, beams and arms. Let us see an example. So illondu bell crank lever mechanism ide nodbodu. Sorry, it's a part, bell crank lever. ಎರಡು ಪಾಯಿಂಟ್ ಅಲ್ಲಿ ಸೆಕ್ಷನ್ ತಗೊಂಡಿದ್ದಾರೆ, ಸೆಕ್ಷನ್ AA and ಸೆಕ್ಷನ್ BB. ಇಲ್ಲಿ ಯಾವುದೇ ತರ ಆರೋ ಮಾರ್ಕ್ ನ ಯೂಸ್ ಮಾಡಿ ಇಂಡಿಕೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಎ ಇರೋದನ್ನ ಸೆಕ್ಷನ್ ಎ ಅನ್ನೋ ಲೇಬಲ್ ಬಳಸಿ ಅಲ್ಲಿರುವಂಥ ಟಿಪಿಕಲ್ ಸೆಕ್ಷನ್ ತೋರಿಸಿದ್ದಾರೆ. ಆ್ಯಂಡ್ ಅಟ್ ದಿಸ್ ಪಾಯಿಂಟ್ ಸೆಕ್ಷನ್ BB ಏನಿದೆ ಇಲ್ಲಿ ಒಂದು ಎಲಿಪ್ಟಿಕಲ್ ಕ್ರಾಸ್ ಸೆಕ್ಷನ್ ಇದೆ ಅನ್ನೋದನ್ನ ನಾವು ಕಾಣ್ಬೋದು. ಸೊ ಡ್ರಾಯಿಂಗ್ ಶೀಟ್ನಲ್ಲಿ ನೀವು ಎಲ್ಲಿ ಬೇಕಾದ್ರೂ ಕೂಡ ಡ್ರಾಯಿಂಗ್ ಈ ಥರ ವ್ಯೂಸ್ನ ಪ್ಲೇಸ್ ಮಾಡಿ.
And let's see the differences between removed section view and revolved section view. Revolved section view nalli section plane na pass ಮಾಡಿ ಆರ್ಥೋಗ್ರಾಫಿಕ್ ವ್ಯೂ ಮೇಲೆ ಸೂಪರ್ ಇಂಪೋಸ್ ಮಾಡ್ತೀವಿ ಅಥವಾ ಬ್ರೇಕ್ ಮಾಡಿ ಬರಿತೀವಿ ಅಲ್ಲಿರುವಂಥ ಕ್ರಾಸ್ ಸೆಕ್ಷನ್ನ. ಆದರೆ ರಿಮೂವ್ಡ್ ಸೆಕ್ಷನ್ ವ್ಯೂನಲ್ಲಿ ಸೆಕ್ಷನ್ ಪ್ಲೇನ್ ಎಲ್ಲಿ ಪಾಸ್ ಆಗಿರುತ್ತೆ ಅದಕ್ಕೆ ಲೇಬಲಿಂಗ್ ಮಾಡಿಬಿಟ್ಟು ನಾವು ಸೆಕ್ಷನ್ಗಳನ್ನ ಎಲ್ಲಿ ಬೇಕಾದ್ರೂ ಡ್ರಾಯಿಂಗ್ ಶೀಟ್ನಲ್ಲಿ ತೋರಿಸ್ಬೋದು. ಸೊ ಇಟ್ ಈಸ್ ಲೆಫ್ಟ್ ಟು ಯು. ಯು ಹ್ಯಾವ್ ಗಾಟ್ ಫ್ರೀಡಮ್ ಟು ಶೋ ವೇರ್ ಎವರ್ ಯು ವಾಂಟ್ ಟು ಶೋ ಇಟ್. Now, where to use a removed section view? Let us see an example. So here a section has been taken and the cross section view has been shown on the web itself. It is too messy here. ಯಾಕೆಂದರೆ ಇಲ್ಲಿ ಕ್ರಾಸ್ ಸೆಕ್ಷನ್ ವ್ಯೂನು ಇಲ್ಲೇ ತೋರಿಸಿದ್ದೀವಿ, ನಂಬರ್ ಆಫ್ ಲೈನ್ಸ್ ಕೂಡ ಇಲ್ಲೇ ಜಾಸ್ತಿ ಆಗಿದೆ. ದೇರ್ಫೋರ್ ಇಟ್ ಬಿಕಮ್ಸ್ ಟೂ ಕಾಂಪ್ಲೆಕ್ಸ್ ಫಾರ್ ಒನ್ ಟು ಅಂಡರ್ಸ್ಟ್ಯಾಂಡ್ ದ ಡ್ರಾಯಿಂಗ್. ದೇರ್ಫೋರ್ ವಾಟ್ ಯು ಕ್ಯಾನ್ ಡೂ ಇಸ್ you can use a removed section view where you will show the cross section view outside the view, outside the orthographic view. Now always use removed section view to show such views. And one more example for a removed section view. Here section AA has been taken and this is the view of the cross section at this particular section. Section BB has been taken here and this is the cross section view at this juncture. The only thing is you need to properly label it according to the section plane. Here the section plane is BB, show it accordingly or label it accordingly so that it will be clear for understanding. Now moving towards dimensioning in section view. So dimensioning is almost similar to what you have learnt in previous semesters. Only thing is there are some standard practices across the industries. That is, you should never dimension to the hidden sections or hidden lines. ನೋಡಿ ಇಲ್ಲಿ ಒಂದು ಡೈಮೆನ್ಷನಿಂಗ್ ತೋರಿಸಿದ್ವಿ. ಇಲ್ಲಿ ಹಿಡನ್ ಆಬ್ಜೆಕ್ಟ್ಸ್ಗೆಲ್ಲ ಡೈಮೆನ್ಷನ್ ಮಾಡಿದ್ದಾರೆ. ಇದು ಪುವರ್ ಪ್ರಾಕ್ಟೀಸ್. ಯು ಶುಡ್ ನೆವರ್ ಡೂ ಇಟ್. ಆಲ್ವೇಸ್ ಯು ಶುಡ್ ಯೂಸ್ ಸೆಕ್ಷನ್ ವ್ಯೂಸ್ ಟು ಶೋ ದಿ ಹಿಡನ್ ಫೀಚರ್ಸ್. ಇಲ್ಲಿ ನೋಡ್ಬೋದು ನೀವು ಈ ಬಾಡಿಯ ಮೂಲಕ ಒಂದು ಕಟಿಂಗ್ ಪ್ಲೇನ್ನ ಪಾಸ್ ಮಾಡಿ ಸೆಕ್ಷನ್ ವ್ಯೂನ ಜನರೇಟ್ ಮಾಡಿದ್ವಿ. ಈ ಸೆಕ್ಷನ್ ವ್ಯೂಗೆ ಡೈಮೆನ್ಷನ್ ಮಾಡೋದು ಗುಡ್ ಪ್ರಾಕ್ಟೀಸ್. And one more thing you can see here. Here also dimensions are shown for the hidden lines. This is not a good practice. Always dimensions should be shown for the section view, which reveals all the internal features of a part. And one more thing to remember, for a half section view, use dimension line with only one arrowhead that points to the position inside the section portion. ಇಲ್ಲಿ ನೋಡ್ಬೋದು ನೀವು ಡಯಾಮೀಟ್ರಿಗೆ ನಾವು ಯೂಶ್ವಲಿ ಲೈನ್ ವಿತ್ ಟೂ ಆರೋಹೆಡ್ಸ್ನ ಯೂಸ್ ಮಾಡ್ತಿದ್ವಿ. ಇದು ಹಾಫ್ ಸೆಕ್ಷನ್ ವ್ಯೂ ಆಗಿರೋದ್ರಿಂದ ಇನ್ನೊಂದು ಪಾರ್ಟಲ್ಲೂ ಕೂಡ ಇದು ಸಿಮೆಟ್ರಿಕಲ್ ಇರುತ್ತೆ ಅಂತ ಅರ್ಥ. ಹಾಗಾಗಿ ನಾವೇನು ಮಾಡ್ತೀವಿ, ಸಿಂಗಲ್ ಲೈನ್ ವಿತ್ ಅ ಸಿಂಗಲ್ ಆರೋಹೆಡ್ನ ನಾವು ಯೂಸ್ ಮಾಡಿ ಡೈಮೆನ್ಷನ್ ಮಾಡ್ತೀವಿ. ನಾವು it is time to check our understanding with multiple choice questions. In this slide, you can see two PDF files, one on the left hand side and another on the right hand side. The left hand side PDF contains 10 multiple choice questions which you can answer. Try answering all the 10 questions. Then after answering, compare your answers with the PDF on your right hand side. Meet you in the next session, that is session 4. Thank you one and all.